ಗಜಮುಖದವಗೆ ಗಣಪಗೆ ಚಲ್ವತ್ರಿ ಜಗ ವಂದಿತ ನೀಗಾರತಿ ಗೆತ್ತಿರೆ ಆರತಿ ಬೆಳಗೇರೆ ಗಜಮುಖದವಗೆ ಗಣಪಗೆ ದವಲು ತೆಂಗಿನ ಕಾಯಿ ಕಡಲೆಯೋ ಎರಡೋಡಿಗೆ ಕಬ್ಬು ಮೆಲುವವಗೆ ಬೆಳ್ಳಿಯ ಹುರಿಗೆಜ್ಜೆಗಳ ಕಟ್ಟಿ ಕುಣಿಯುವ ಬೆಳಗೇರೆ ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಗುಂಬಗೆ ದಾವಾಗ್ನಿಯದ ನಲಿವವಗೆ ಆವಾಗ ಮನದೋಳು ನೆನೆದರಿಷ್ಟಾರ್ಥವ ಇವ ಗಣೇಶ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಪರಶೋಪಾಶಾಂಕುಶಧರನಿಗೆ ಹರುಷದಿ ಭಕ್ತರ ಪೊರೆವಗೆ ಮುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗೆ ಆರತಿ ಗೆದ್ದಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ವಸುದೇವ ಸುತೌ ದೇವೋ ಕಂಸ ಚಾಣೂರ ಮರ್ದನೋ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಇಳೆಯೊಳಗೆ ಬೆಳೆದ ಮಕ್ಕಳರೆಲ್ಲ ಕೊಲಿರೆನುತ ಖಳರಿಗಪ್ಪಣೆ ಇತ್ತು ಕಂಸ ಕೋಪಿಸುತ್ತ ಕೃಷ್ಣ 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 ಈ ಮಧುರ ಮಹೀಂದ್ರನಾದ ಕಂಸ ಕೇವಲ ಒಬ್ಬ ಗೋವಳನ ಬಗ್ಗೆ ಚಿಂತಿಸುವ ಹಾಗಾಯ್ತಲ್ಲ. ಛೇ, ಎಂತಹ ವಿಪರ್ಯಾಸ! ತಂಗಿಯಾದ ದೇವಕಿಯನ್ನು ವಸುದೇವನಿಗೆ ಮದುವೆ ಮಾಡಿಕೊಟ್ಟು ವೈಭವದ ದಿಬ್ಬಣದ ಮೆರವಣಿಗೆ ಸಾಗುತ್ತಿರುವ ಹೊತ್ತಿಗೆ ಕೇಳಿತಲ್ಲ ಅಂಬರವಾಣಿ. ಎಲ್ಲವೋ ಕಂಸ, ನಿನ್ನ ತಂಗಿಯ 8ನೆಯ ಗರ್ಭದಲ್ಲಿ ಹುಟ್ಟುವ ಗಂಡು ಮಗುವಿನಿಂದ ನಿನಗೆ ಮರಣ, ನಿನಗೆ ಮರಣ, ನಿನಗೆ ಮರಣ. ಇಲ್ಲ ಇಲ್ಲ ಇಲ್ಲ, ನಾನು ಬದುಕಬೇಕು. ಹಾಗಾದರೆ ಆ ಕೃಷ್ಣ ಸಾಯಬೇಕು. ಅದಕ್ಕಾಗಿ ನನ್ನವರಾದ ಪೂತನಿ, ಶಕಟ, ಧೇನುಕ ಮೊದಲಾದವರನ್ನೆಲ್ಲರನ್ನೂ ನಂದ ಗೋಕುಲಕ್ಕೆ ಕಳುಹಿಸಿದೆ. ಆದರೆ ಅವರ್ಯಾರೂ ಬದುಕಿ ಬರಲಿಲ್ಲ. ಹಾಗಿದ್ದರೆ
ಓಹೋ ಹೋ, ಯಾರಲ್ಲಿ ಅಕ್ರೂರ? ಬರ ಹೇಳಿ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಈಗಲೇ ಹೋಗುವ ಅಕ್ರೂರ, ನಂದ ಗೋಕುಲದಲ್ಲಿರುವ ಕೃಷ್ಣ ಬಲರಾಮರನ್ನು ಇಲ್ಲಿ ನಡೆಯುವ ಬಿಲ್ಲ ಹಬ್ಬಕ್ಕೆ ಕರೆದುತ ಹೋಗು. ಹಾಗೆಯೇ ಆಗಲಿ. ಅಣ್ಣ ಬಲರಾಮ, ನಂದ ಗೋಕುಲದಲ್ಲಿ ಯಶೋದೆಯ ಪ್ರೀತಿಯಲ್ಲಿ ಸುಖದಿಂದ ಬಾಳುತ್ತಿದ್ದೇವೆ. ಓ ಅದ್ಯಾರು ನನ್ನ ಧ್ಯಾನಿಸುತ್ತಾ ಈ ಕಡೆ ಬರುತ್ತಿರುವುದು? ಬಾರಯ್ಯ ಹತ್ತೂರ. ಜಲಧಿ ಇನ್ನೂ ಹತ್ತಿರ. ಸುತೆಗೆ ಬಾರಯ್ಯ. ಅಪ್ಪುವ ಬಾ ಹತ್ತೂರ. ಹತ್ತಿರ ಬಾರಯ್ಯ. ಜಲಧಿ ಸುತೆಗಳ ಇನ್ನೂ ಹತ್ತಿರ ಬಾರಯ್ಯ ಹತ್ತೂರ. ಬಾರಯ್ಯ. ಜಲಧಿ ಸುತೆಗಳ ಬಾರಯ್ಯ ಹತ್ತೂರ. ಇನ್ನೂ ಹತ್ತಿರ ಬಾರಯ್ಯ. ಮೃದು ಚೆಲ್ಲುವ ಬಾರಯ್ಯ. ತೋಳಿನೊಡನೆದು ಬಾರಯ್ಯ. ಭಕುತನ ಮೃದು ಚೆಲ್ಲುವ ತೋಳಿನೊಡನೆದು ಹತ್ತೂರ. ಭಕುತನ ಬಾರಯ್ಯ. ಹತ್ತಿರ ಬಾರಯ್ಯ. ತೊಲಗಿಸದೆ ಬಿಗಿದಪ್ಪಿದನು ಭಕುತನ ತೊಲಗಿಸದೆ ಬಿಗಿದಪ್ಪಿದನು ಬರಸೆಳೆದು ಬಿಡದೆ ಬಾ ಹತ್ತಿರ ಬಾರಯ್ಯ ಹತ್ತೂರ. ಸುತೆಯಳಡಪ್ಪುವ ಮೃದು ಚೆಲ್ಲುವ ತೋಳಿನೊಡನೆದು ಭಕುತನ ಅಕ್ರೂರ, ನೀನು ಬಂದುದು ತುಂಬಾ ಸಂತೋಷವಾಯಿತು. ನಿನ್ನನ್ನು ಸತ್ಕರಿಸಿದ್ದು ನನಗೆ ತುಂಬಾ ಹಿತವೆನಿಸಿತು. ಮಧುರೆಯಲ್ಲಿ ನನ್ನವರೆಲ್ಲ ಕ್ಷೇಮದಿಂದ ಇರುವರೇ? ನೀನು ಯಾವುದೇ ಸಂಕೋಚ ಪಡಬೇಡ. ನೀನು ಅನ್ಯನಲ್ಲ ಅಕ್ರೂರ, ನೀನು ನಮ್ಮ ಬಂಧು ಅಕ್ರೂರ. ಸ್ವಾಮಿ, ನನ್ನ ಜೀವನ ಪಾವನವಾಯಿತು. ಜಯತು ಜಗದೀಶ ಮಹಾಭಯ ನಿವಾರಣ ನೀನು
ನದಿಯರುಳು ಕೇಳುವೆಯ ದೇವಾ ದಯದಿ ಕೇಳಾದರು ಮಯ ಕುಲಕ್ಕೆ ಬಾದ ದಯದಿ ಕೇಳಾದರು ಮಯ ಕುಲಕ್ಕೆ ಬಾದ ಅಪಜಯವ ಪೇಳುವೆ ಪರಾಭವ ದೇವಾ ದೇವಾ ಸ್ವಾಮಿ, ಅಕ್ರೂರ, ನಿನ್ನ ಮೃದು ಕೋಮಲ ಕೈಗಳು ನನ್ನನ್ನು ಸೋಕಿದ ಮೇಲೆ ನಾನು ನನ್ನನ್ನೇ ಮರೆತೆ ಸ್ವಾಮಿ. ಮಧುರೆಯಲ್ಲಿ ಎಲ್ಲರೂ ಕ್ಷೇಮಿಗಳು, ಆದರೆ ನಾನು ಇಲ್ಲಿಗೆ ಬಂದದ್ದು. ಹೇಳು ಅಕ್ರೂರ, ನಿನಗ್ಯಾಕೆ ಅಂಜಿಕೆ? ಹೇಳು ಅಕ್ರೂರ. ಸ್ವಾಮಿ, ನಿನ್ನ ಮಾವನಾದ ಕಂಸ ಮಧುರೆಯಲ್ಲಿ ನಡೆಯುವ ಬಿಲ್ಲ ಹಬ್ಬಕ್ಕೆ ನಿನ್ನನ್ನು ಕರೆದು ತರಲು ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ ಸ್ವಾಮಿ. ತುಂಬಾ ಸಂತೋಷದ ವಿಚಾರ ಅಕ್ರೂರ. ಸ್ವಾಮಿ, ಇದು ಸಂತೋಷ ಪಡುವ ವಿಚಾರ ಅಲ್ಲ. ನನ್ನ ಒಡೆಯನಾದ ಕಂಸ ಬಿಲ್ಲ ಹಬ್ಬದ ನೆಪದಲ್ಲಿ ನಿಮ್ಮನ್ನು ಕೊಲ್ಲಲು ಸಂಚು ರೂಪಿಸಿದ್ದಾನೆ. ನಾನು ನಿಮ್ಮನ್ನು ಹೇಗೆ ಕರೆದುಕೊಂಡು ಹೋಗಲಿ ಕೃಷ್ಣ? ಅಕ್ರೂರ, ಯೋಚಿಸಬೇಡ. ಕಂಸನ ಅಂತ್ಯಕಾಲ ಸಮೀಪಿಸಿದೆ. ನಾವಿಬ್ಬರು ನಿನ್ನ ಜೊತೆ ಮಧುರೆಗೆ ಬಂದೇ ಬರುತ್ತೇವೆ. ಹೊರಡೋಣ ಅಕ್ರೂರ. ಹೌದು ತಮ್ಮ, ನಾವು ಮಾವನ ಮನೆಗೆ ಹೋಗುವಾಗ ನಮ್ಮಲ್ಲಿರುವ ಹಾಲು, ಮೊಸರು, ಬೆಣ್ಣೆಗಳನ್ನು ದೊಡ್ಡ ದೊಡ್ಡ ಮಡಕೆಗಳಲ್ಲಿ ತುಂಬಿಸಿಕೊಂಡು ತಡ ಮಾಡದೆ ಸಾಗೋಣ. ಎಲ್ಲಿಗೆ ಹೋಗುವೆ ಭಾಗ್ಯ ಸಂಪನ್ನನೇ ಎಮ್ಮಗಲುವೆ ತರವಲ್ಲವೋ ನಿಲ್ಲೆಲೋ ಲಕ್ಷ್ಮೀ ವಲ್ಲಭ ನುಡಿದಯದೇ ಕೃಷ್ಣ ಹೋಗಬೇಡ. ತರವಲ್ಲವೋ ನಿಲ್ಲೆಲೋ ಲಕ್ಷ್ಮೀ ವಲ್ಲಭ ನಮ್ಮನ್ನು ಬಿಟ್ಟು ಹೋಗಬೇಡ. ಕೃಷ್ಣ ದೇವಾ ಕೃಷ್ಣ, ನಮ್ಮನ್ನು ಬಿಟ್ಟು ಹೋಗಬೇಡ. ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನಮ್ಮಲ್ಲಿಲ್ಲ. ನಮ್ಮನ್ನು ಕೂಡ ಕರೆದುಕೊಂಡು ಹೋಗು ಕೃಷ್ಣ. ನೀನು ಇನ್ನೂ ಕೂಡ ಮುಂದುವರೆದು ಹೋದರೆ ನಾವು ಇಲ್ಲಿಯೇ ನಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತೇವೆ. ಓ ನನ್ನ ಬಾಲೆಯರೇ, ಕೃಷ್ಣ, ಇಷ್ಟು ಹಠ ಯಾಕೆ ಹೇಳಿ? ನನ್ನ ಮಾವನ ಮನೆ ಇರುವುದು ಮಧುರೆಯಲ್ಲಿ. ಹಾ ಅಲ್ಲಿ ನಡೆಯುವ ಬಿಲ್ಲ ಹಬ್ಬಕ್ಕೆ ನಾನು ಹೋಗಲೇಬೇಕು. ಹಾ ನೀವು ಕಣ್ಣು ಮುಚ್ಚಿ ತೆರೆಯುವುದರೊಳಗಾಗಿ ನಾನು ಹೋಗಿ ಬರುವೆ. ನಾನು ಬರುವಾಗ ನಿಮಗೆ ಬೇಕಾದ್ದನ್ನೆಲ್ಲ ತರುವೆ. ಹಾ ನೀವು ಕಣ್ಣು ಮುಚ್ಚಿ ನನ್ನನ್ನೇ ಧ್ಯಾನಿಸುತ್ತೀರಿ. ಹಾ ನಾನು ನಿಮ್ಮೊಳಗೆ ಇರುವೆ. ಆಗಲಿ ಕೃಷ್ಣ, ಹೋಗಿ ಬಾ. ಒಂದೇ ದಿನ, ನಾಳೆ ಬೆಳಗಾಗುವುದರ ಒಳಗಾಗಿ ನೀನು ನಂದಗೋಕುಲದಲ್ಲಿರಬೇಕು. ಆದಷ್ಟು ಬೇಗ ಹೋಗಿ ಬಾ. ಹಾಗೇ ಆಗಲಿ. ಬನ್ನಿ ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ, ಬನ್ನಿ ಬನ್ನಿ. ಧೂರ್ತ ಕಂಸನು ರಣದ ವರ್ತಮಾನವನ್ನು ಧೂರ್ತ ಕಂಸನು ರಣದ ವರ್ತಮಾನವ ಕೇಳಿ ಚಿತ್ತದಲ್ಲಿ ಬೆದರಿ ಚಿತ್ತದಲ್ಲಿ ಬೆದರಿ ತಲೆಗುತ್ತಿ ಆಗೋವಳರ
ಮತ್ತೆ ಒಳಸರಿದು ಅಳಲುತ್ತ ಗುಪ್ತದೊಳು ಒರಗಿದ ಮತ್ತೆ ಒಳಸರಿದು ಅಳಲುತ್ತ ಗುಪ್ತದೊಳೊರಗಿದ ರಣದ ವರ್ತಮಾನವ ಕೇಳಿ ಅಯ್ಯಯ್ಯೋ! ಯಾಕೆ ಹೀಗಾಗುತ್ತಿದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ತಲೆ ಒಂದೇ ಸಮನೆ ಹೊಡೆದುಕೊಳ್ಳುತ್ತಿದೆ, ಎದೆ ನಡುಕ ಉಂಟಾಗುತ್ತಿದೆ. ನನ್ನನ್ನು ಕೊಲ್ಲಲು ಹವಣಿಸುತ್ತಿರುವ ಆ ಹುಡುಗರನ್ನು ಕೊಲ್ಲುವುದಕ್ಕೆ ಬಿಲ್ಲ ಹಬ್ಬದ ನೆಪದಲ್ಲಿ ಇಲ್ಲಿಗೆ ಕರೆದು ತರಲು ಅಕ್ರೂರನ್ನು ಕಳುಹಿಸಿದೆ. ಹೋದನಂತೆ ಅಕ್ರೂರ, ಹೊರಟರಂತೆ ಹುಡುಗರು. ಹೆದರಿಕೆ ಎನ್ನುವ ಪದದ ಅರ್ಥವೇ ಗೊತ್ತಿಲ್ಲದ ನನಗೆ ಭಯ. ನಾಳೆ ಹುಡುಗರು ಇಲ್ಲಿಗೆ ಬರುತ್ತಾರಲ್ಲ, ಆವಾಗ ನೋಡಿಕೊಳ್ಳುತ್ತೇನೆ. ಈ ಯೋಚನೆಯನ್ನು ಕಳೆಯಲು ಚೆನ್ನಾಗಿ ನಿದ್ರಾವಶನಾಗಬೇಕು. ಅದಕ್ಕಾಗಿ ಶಯನಗೃಹಕ್ಕೆ ಬಂದಿರುತ್ತೇನೆ. ತುಸು ಹೊತ್ತು ಮಲಗಿಕೊಳ್ಳುತ್ತೇನೆ. ಈ ಪರಿಯೋಳ್ ಅಳಲುತ್ತ ಈ ಪರಿಯೋಳಲುತ್ತ ಭಯದೊಣ್ಣು ಶ್ರೀಪತಿಯ ಕೃಷ್ಣ ನೆನೆವುತ್ತ ಕೃಷ್ಣ ಕೃಷ್ಣ ಶ್ರೀಪತಿಯ ನೆನೆವುತ್ತ ಸಜ್ಜಾ ಗೃಹದ ಪವಡಿಸಿ ಕನಸಿನೋ ಲೋಪದ ಸ್ವಪ್ನವ ಕಂಡು ಅಂಜುತ ಕನಸಿನೋಳ್ ಅನುಲೋಪದ ಸ್ವಪ್ನವ ಕಂಡು ಏನ ಮಾಡಲಿ ನಾ ನಿನ್ನೇನ ಕಂಡನು ಕನಸಿನೋಳು ಏನು ಮಾಡಲಿ ನಾನು? ಏನ ಮಾಡಲಿ ನಾ ನಿನ್ನೇನ ಕಂಡನು ಕನಸಿನೋಳು ಏನಾಗುತ್ತಿದೆಯೋ ನಾನೇನ ಮಾಡುವೆನು ನಾನೇನ ಮಾಡುವೆನು ನೆತ್ತಿಗೆ ತೈಲವ ಒತ್ತುತ್ತಾ ನೆತ್ತಿಗೆ ತೈಲವ ಒತ್ತುತ್ತಾ 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 ಮೃತ್ತಿಗೆ ಲೇಪಿಸಿ ತನುವಿಗೆ ಅಯ್ಯೋ ಅಯ್ಯೋ! ಲೇಪಿಸಿ ತನುವಿಗೆ ಲೇಪಿಸಿ ಮೃತ್ತಿಗೆ ಲೇಪಿಸಿ ತನುವಿಗೆ
ಕನಸಿನೋಳ್ ಪ್ರತ್ಯಕ್ಷತಿ ಕಂಡೆನು ಸ್ವಪ್ನವ ಅಯ್ಯೋ ಅಯ್ಯಯ್ಯೋ ಮವಹ ಕನಸಿನೋಳ್ ಪ್ರತ್ಯಕ್ಷತಿ ಕಂಡೆನು ಸ್ವಪ್ನವ ಅಯ್ಯಯ್ಯೋ ಅಯ್ಯಯ್ಯೋ ಮೃತ್ಯುವೇ ಮೃತ್ಯುವೇ ಅಯ್ಯಯ್ಯೋ ಮೃತ್ಯುವೇ ಮೃತ್ಯುವೇ ಮೃತ್ಯು ಮೃತ್ಯುವೇ ತನಗದು ನಾ ಬಿತ್ತರಿಸಲರಿಯೇ ಮೃತ್ಯುವೇ ಮೃತ್ಯುವೇ ಸರಿ ತನಗದು ನಾ ಬಿತ್ತರಿಸಲರಿಯೇ ಏನ ಮಾಡಲಿ ನಾನೇನ ಕಂಡೆನು ಕನಸಿನೊಳ್ ಏನಾಗುತ್ತಿದೆಯೋ ನಾನೇನೋ ಅಯ್ಯಯ್ಯೋ ಏನ ಮಾಡಲಿ ಹಾ 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 ನೆನಪಿದೆ, ನನಗೆ ಚೆನ್ನಾಗಿ ನೆನಪಿದೆ ನೆನಪಿದೆ. ನೆತ್ತಿಗೆ ತೈಲವನ್ನು ಮೆತ್ತಿಕೊಂಡು ಕೆಂಪಿನ ಮಣ್ಣನ್ನು ಮೈಗೆ ಪೂಸಿಕೊಂಡು ಕೆಂಪು ವಸ್ತ್ರವನ್ನು ಉಟ್ಟುಕೊಂಡು ಕೆಂಪು ಹೂವಿನ ಮಾಲೆ ಧರಿಸಿ ಕತ್ತೆಯನ್ನೇರಿ ದಕ್ಷಿಣ ದಿಕ್ಕಿಗೆ ಹೋಗುವ ಕನಸು. ಹಾಗಿದ್ದರೆ ನನಗೆ ಸಾವು ಸಮೀಪಿಸುತ್ತಿದೆಯೋ? ಹಾ ಅದೇನು? ಉರಿವುದು ಆ? ದೀಪವು ಏನದು? ಹಾ ಉರಿವುದು ಒಂದೀಪವು ಹಾ, ಹಾ, ಹಾ. ಒಂದು ದೀಪ ಅದು ಎರಡಾಗುತ್ತ ಎರಡಾಗುತ್ತ? ಕಾಣುತ್ತಿದೆ. ಉರಿವುದು ದೀಪವು ಅದು ಎರಡಾಗುತ್ತ ಕಾಣುತ್ತಿದೆ. ಪರಮಾಶ್ಚರ್ಯ. ಅರಮನೆಯೆಲ್ಲವ ಆ, 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 ಆ. ಈಕ್ಷಿದೆ. ಅರಮನೆ ಎಲ್ಲವ ಈಕ್ಷಿದೆ. ಹರಿಮಯವಾಯ್ತಯ್ಯೋ ಏನದು? ಕೃಷ್ಣ ಕೃಷ್ಣ ಹರಿಮಯವಾಯ್ತಯ್ಯೋ ಕೃಷ್ಣ! ಹರಿಮಯವಾಯ್ತಯ್ಯೋ ಕೃಷ್ಣ 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 ಕೃಷ್ಣ. ಬರಿಸಿದೆ ತಂಗಿಯ ಮಕ್ಕಳ ಕರೆಸಿದೆ. ಕರೆಸಿದೆ ಬರಿಸಿದೆ ತಂಗಿಯ ಮಕ್ಕಳ ಕರೆಸಿದೆ. ಮಕ್ಕಳ ಕರೆಸಿದೆ. ಆ ಕೃಷ್ಣನು ಆ ಕೃಷ್ಣನು ಬಹುಧರೆಗಳು ಕೃಷ್ಣ! ನಾಟಕಧಾರಿ. ಆ ಕೃಷ್ಣನು ಬಹುಧರೆಯೊಳು ನಾಟಕಧಾರಿ. ಗೆದರಿವೆನು ಮೊದಲವಗೆ ಎಂದರಿವೆನು ಮೊದಲವಗೆ. ಏನ ಮಾಡಲಿ ನಾನಿನ್ನೇನ ಕಂಡೆನು ಕನಸಿನೋಳು. ಏನ ಕಂಡೆನು ಕನಸಿನೋಳು. ಆ
ಆಕಾಶದ ಒಂದು ಬೆಳಕನ್ನು ಉರಿಯುವಂತೆ ಮಾಡಿದೆ. ಕಣ್ಣು ಬಿಟ್ಟು ನೋಡಿದರೆ ಆ ದೀಪ ಒಂದು ಹೋಗಿ ಎರಡು, ಎರಡು ಹೋಗಿ ನಾಲ್ಕು, ಹೀಗೆ ನೋಡುತ್ತಾ ಹೋದರೆ ಎಲ್ಲೆಲ್ಲಿಯೂ ದೀಪಗಳೇ. ಒಂದೊಂದು ದೀಪದಲ್ಲಿಯೂ ಒಂದೊಂದು ಕೃಷ್ಣ. ಎಲ್ಲಿ ನೋಡಿದರೂ ಕೃಷ್ಣಮಯ. ಯಾಕೆ ಹೀಗಾಗುತ್ತದೆ? ಇರಲಿ, ಇನ್ನೂ ಬೆಳಗಾಗಲು ತುಸು ಸಮಯವಿದೆ. ಸ್ವಲ್ಪ ಮಲಗಿಕೊಳ್ಳುತ್ತೇನೆ. ದುರುಳನೆ ಪರಿ ಮರುಗಿ ದುರುಳನೆ ಪರಿ ಮರುಗಿ ಮರುಗಿ ನಯನವ ತೆರೆದು ನೋಡಲು ನಯನವ ತೆರೆದು ನೋಡಲು ನಯನವ ತೆರೆದು ನೋಡಲು ತನ್ನ ಅರಮನೆಯ ಹೊರಗೆ ಒಳಗೆ ತನ್ನ ಅರಮನೆಯ ಹೊರಗೆ ಒಳಗೆ ಒಳಗೆ ಹೊರಗೆ ಒಳಗೆ ಹೊರಗೊಳಗೆ 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 ಶ್ರೀ ಕೃಷ್ಣ ಕೃಷ್ಣ ಶ್ರೀ ಕೃಷ್ಣಮಯವಾಗಿರಲು ನೆರೆ ಕಂಡ ಭರದಿ ಭಯದು 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 ನೆನೆ ನೆನೆದು ಶ್ರೀ ಹರಿಯ ಮೂರ್ತಿಯ ನೆನೆ ನೆನೆದು ಶ್ರೀ ಹರಿಯ ಮೂರ್ತಿಯ ಹೃದಯ ಕಮಲದಿ ಸೆರೆ ಬಿಡಿದ ಪುಣ್ಯಾತ್ಮರಾರಿವನತೆ ತ್ರಿಜಗದಲ್ಲಿ ಶ್ರೀ ಹರಿಯ ಮೂರ್ತಿಯ ಹೃದಯ ಕಮಲದಿ ಸೆರೆ ಬಿಡಿದ ಪುಣ್ಯಾತ್ಮರಾರು ಯಾರಿದ್ದಾರೆ? ಇವನತೆ ತ್ರಿಜಗದಲ್ಲಿ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ಗೋವಿಂದ ನಮಃ ಮುಕುಂದ ನಮೋ ಮುರಾರಿ ನಮಃ ಜಯ 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 ಕೃಷ್ಣ ಜಯ 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 ಕೃಷ್ಣ 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 ನೀನೇ ಗತಿ ಕೃಷ್ಣ ನನಗೆ. ಕೃಷ್ಣ 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 ಆಹಾ ಆಹಾ ಕೃಷ್ಣ ಕೃಷ್ಣ
ಹೇರಿ ಮೊಳಗಿದೆ. ಎಚ್ಚರಗೊಂಡೆ ನಾನು. ಕನಸೆಲ್ಲವೂ ನೆನಪಿನಲ್ಲಿದೆ. ಶ್ರೀಕೃಷ್ಣನ ಮೂರ್ತಿಯನ್ನು ಕಣ್ಣಾರೆ ಕಂಡೆ, ಮನಸಾರೆ ನೆನೆದೆ. ಪ್ರತಿಯೊಂದು ಜೀವಿಗೂ ಬದುಕುವುದು ಎನ್ನುವುದು ಎಷ್ಟು ಮುಖ್ಯ ಎನ್ನುವುದು ಈಗ ನನ್ನ ಅರಿವಿಗೆ ಬರುತ್ತಿದೆ. ಹಾಗಾದರೆ ನನಗೆ ಸಾವು ಖಚಿತ. ನಾನು ದೇವರ ಕೈಯಿಂದಲೇ ಸಾಯಬೇಕು. ಆ ಮೂಲಕ ನನಗೆ ಮುಕ್ತಿಯನ್ನು ಪಡೆಯಬೇಕು. ಅದಕ್ಕಾಗಿ ನಾನು ಅವರನ್ನು ವಿರೋಧಿಸಲೇಬೇಕು. ಯಾರಲ್ಲಿ ಚಾಣೂರ ಮುಷ್ಟಿಕರು, ಹೋಗಿ ಕೃಷ್ಣ ಬಲರಾಮರನ್ನು ಮುಗಿಸಿಬಿಡಿ. ಎಲ್ಲೋ ಕೃಷ್ಣ, ಎಲೆ ಎಲೆ ಏನೇನು ಬೇಡುವೆ, ಎಲೆ ಎಲೆ ಎಲ್ಲ ಕೊಬ್ಬಿದ ಹುಡುಗರೇ, ಏನು? ನಿಲ್ಲಿ ನಿಲ್ಲಿ ನಿಲ್ಲಿ. ಒಂದು ಹೆಜ್ಜೆ ಮುಂದಿಟ್ಟರೆ ಕಾಲು ಮುರಿವೆನು, ನಗೆಯಾಡಿದರೆ ಹಲ್ಲು ಮುರಿವೆನು. ಅಯ್ಯ ವೀರರೇ, ಹಲ್ಲ ಮರೆಯುವುದೇಗೆ ಎಲ್ಲೋ ವೀರರೇ, ನಾವು ಇಲ್ಲಿಯ ಒಡೆಯನಾದ ಕಂಸನ ಅಳಿಯಂದಿರು. ನಿಮಗೆ ನಮ್ಮಲ್ಲಿ ಯಾಕೆ ಸಿಟ್ಟು? ಹಲ್ಲು ಮುರಿಯುವಂತ ತಪ್ಪು ನಾವೇನು ಮಾಡಿದ್ದೇವೆ? ಎಲ್ಲ ಬಾಲಕರೇ, ನಿಮ್ಮನ್ನು ಸುಮ್ಮನೆ ಬಿಟ್ಟರೆ ನೀವು ಏನು ಬೇಕಾದರೂ ಮಾಡುತ್ತೀರಿ. ನಮ್ಮ ಒಡೆಯನ ಶತ್ರುಗಳು ನೀವು. ನಿಮ್ಮನ್ನು ನಾವು ಕೊಲ್ಲುತ್ತೇವೆ. ಜಾಣನಿಗೆ ಮಾತಿನ ಪೆಟ್ಟು, ನಿಮ್ಮಂತಹ ಕೋಣಗಳಿಗೆ ಚಾಟಿಯ ಪೆಟ್ಟು. ಮಕ್ಕಳನ್ನೆಲ್ಲರನ್ನು ಕೊಲ್ಲಿ 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 ರೈಸಲೆ ಉಗ್ರಸೇನನಾಥನ ಅನುಜನನು ಒಬ್ಬನನ್ನು ಬಿಡಬೇಡಿ. ಯಾರಲ್ಲಿ ನನ್ನವರು ವಸುದೇವರನ್ನು ಕೊಲ್ಲಿ, ದೇವಕಿಯನ್ನು ಕೊಲ್ಲಿ, ಉಗ್ರಸೇನನನ್ನು ಕೊಲ್ಲಿ, ಕಂಡ ಯಾದವರನ್ನು ಕೊಲ್ಲಿ ಕೊಲ್ಲಿ ಕೊಲ್ಲಿ. ಎಲ್ಲವೋ ಕೃಷ್ಣ ನೋಡಿನಿತೋ, ಎಲ್ಲವೋ ಎಲ್ಲವೋ
ಛಲದಿಯನ್ನು ಸನವ ನೇರ್ಮೆ ಕೊಲುವೆ ನೋಡೆಲ ಛಲದಿಯನ್ನು ಸನವ ನೇರ್ಮೆ ಕೊಲುವೆ ನೋಡೆಲ ಎಲ್ಲ ಹುಡುಗರೇ ನೇರವಾಗಿ ಬಂದು ನನ್ನ ತೊಡೆಯನ್ನು ಏರಿದ್ದೀರಿ. ಏನು ಸಲುಗೆ ನಿಮಗೆ? ಏನು? ನನ್ನ ಶತ್ರುಗಳು ನೀವು. ಹ ನಿಮ್ಮನ್ನು ಈಗಲೇ ಕೊಂದು ಬಿಡುವೆ. ಕಂಸ, ಮಾತಿನಲ್ಲಿ ಎಚ್ಚರವಿರಲಿ. ನಮ್ಮ ನಾಶಕ್ಕಾಗಿ ನೀನು ಮಾಡಿದ ಪ್ರಯತ್ನವೆಷ್ಟು? ನಿನ್ನ ಪಾಪ ನಿನ್ನನ್ನು ಸುಡದೆ ಬಿಡದು. ಜತನದಿಂದ ಶರಣಾಗು, ಇಲ್ಲವಾದರೆ ಬದುಕಲಾರೆ. ನ್ಯಾಯದ ಕಟಕಟೆಯಲ್ಲಿ ನಿಂತಾಗ ಸಂಬಂಧಗಳ ಪ್ರಶ್ನೆ ಬರುವುದಿಲ್ಲ. ಈಗ ನೀನು ಆರೋಪಿ. ಮಾಡಿದ ತಪ್ಪನ್ನು ಒಪ್ಪಿಕೊಂಡರೆ ಬದುಕಬಹುದು. ಹಿಂದೆ ತೀರ್ಮಾನವಾಗಲಿ. ಅಣ್ಣ ಬಲರಾಮ, ಕಂಸನ ಅಂತ್ಯವಾಯಿತು. ಪ್ರಜೆಗಳೆಲ್ಲ ನನ್ನನ್ನು ಕೊಂಡಾಡುತ್ತಿದ್ದಾರೆ. ಸೆರೆಯಲ್ಲಿದ್ದ ತಂದೆ ತಾಯಿಯರನ್ನು ಬಿಡುಗಡೆ ಮಾಡಿದೆ. ಅಜ್ಜನಾದ ಉಗ್ರಸೇನನಿಗೆ ಇಲ್ಲಿಯ ಅಧಿಕಾರವನ್ನು ನೀಡಿದೆವು. ಜಗದ ಭಾರವನ್ನು ಕಳೆದೆವು. ಈಗ ಕಂಸನ ರಾಜ್ಯ ಸುಭಿಕ್ಷವಾಗಿದೆ. ಈ ಸಂತೋಷದ ಸುದ್ದಿಯನ್ನು ನಂದ ಗೋಕುಲಕ್ಕೆ ತಿಳಿಸಬೇಕಾಗಿದೆ. ನಡೆಯೋಣ ಕಡೆಗೆ. ಆಯಿತು. ಜಯ 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 ತು ನಮೋ ಜಯ 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 ತು ನಮೋ ಅಂಗಜ ಪಿತ ಶ್ರೀರಂಗನಿಗೆ ಧೋತಿಯು ದತ್ತ ಅಂಗಜ ಪಿತ ಶ್ರೀರಂಗನಿಗೆ ಜಯ ಮಂಗಳ ಮೂರುತಿ ನರಹರಿಗೆ ತುಂಗ ಪರಾಗನಿಗೆ ಶಬಗೆ ಜಯ ಗಂಗಾಧರ ಸಕ ಮಾಧವಗೆ ಮಂಗಳಂ ಶುಭ ಮಂಗಳಂ ನಿಜ ಮಂಗಳಂ ಶುಭ ಮಂಗಳೋ ಮಂಗಳೋ